ಈ ಬಾರಿ ಉಡುಪಿಯಲ್ಲಿ ವಿಶ್ವ ಗೀತಾ ಪರ್ಯಾಯ ನಡೆಯಲಿದೆ. ಈ ಬಾರಿ ಕೃಷ್ಣನ ಪೂಜಾ ಕೈಂಕರ್ಯವನ್ನು ಈ ಬಾರಿ ಪುತ್ತಿಗೆ ಮಠದ ಸುಗುಣ ತೀರ್ಥರು ವಹಿಸಿಕೊಳ್ಳಲಿದ್ದಾರೆ. 2 ವರ್ಷದ ಕಾಲ ಪರ್ಯಾಯವನ್ನು ಅವರೇ ನಡೆಸ್ತಾರೆ. ಹೀಗಾಗಿ ಇವತ್ತು ನಮ್ಮ ಜೊತೆ ಪರ್ಯಾಯ ಪೀಠ ಏರಿರುವಂತಹ ಪುತ್ತಿಗೆ ಮಠದ ಸುಗುಣ ತೀರ್ಥರು ನಮ್ಮ ಜೊತೆ ಇದ್ದಾರೆ. ಸ್ವಾಮೀಜಿ, ಇನ್ನೇನು ಕ್ಷಣಗಣನೆ ಆರಂಭ ಆಗಿದೆ. ಸೊ ಈ ಬಾರಿ ಯಾವ ಥರ ಯೋಚನೆ ಇದೆ? ಈ ಬಾರಿ ಯಾವ ಥರ ನಡೆಯಲಿದೆ ಪರ್ಯಾಯ? ನಮ್ಮ ಚತುರ್ಥ ಪರ್ಯಾಯವನ್ನು ವಿಶ್ವಗೀತಾ ಪರ್ಯಾಯ ಅಂತೇಳಿ ಈಗಾಗಲೇ ನಾವು ಘೋಷಣೆ ಮಾಡಿದಂತೆ ಭಗವದ್ಗೀತೆಯ ಪ್ರಚಾರವನ್ನು ಪ್ರಧಾನವಾಗಿ ಇಟ್ಟುಕೊಂಡು ನಾವು ಈ ಪರ್ಯಾಯವನ್ನು ನಡೆಸ್ತಾ ಇದ್ದೇವೆ. ಅದರ ಜೊತೆಗೆ ಕ್ಷೇತ್ರದ ಅಭಿವೃದ್ಧಿ, ಅದೇ ರೀತಿ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳಿಗೂ ಕೂಡ ವಿಶೇಷ ಪ್ರಾಶಸ್ತ್ಯ ಅದನ್ನು ನೀಡ್ತಾ ಇದ್ದೇವೆ. ಮುಖ್ಯವಾಗಿ ಉಡುಪಿ ಕ್ಷೇತ್ರವನ್ನು ಎಲ್ಲ ಕ್ಷೇತ್ರಗಳ ಪೈಕಿ ಬಹಳ ಮುಂಚೂಣಿಯಲ್ಲಿರ್ತಕ್ಕಂಥ ಕ್ಷೇತ್ರ ಮಾಡಬೇಕು. ಇಲ್ಲಿ ಅನ್ನದಾನಾದಿಗಳೆಲ್ಲ ಚೆನ್ನಾಗಿ ನಡೆಯಬೇಕು, ಬಂದವರಿಗೆ ದೇವರ ದರ್ಶನ, ಅದೇ ರೀತಿ ಪ್ರಸಾದ ಅದೆಲ್ಲ ಚೆನ್ನಾಗಿ ವಿತರಣೆ ಆಗಬೇಕು ಎಂಬ ಉದ್ದೇಶದಲ್ಲಿ ನಾವು ಸಾಕಷ್ಟು ಪ್ರಯತ್ನವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ. ಇಷ್ಟು ವರ್ಷದ ಪರ್ಯಾಯಕ್ಕಿಂತ ಈ ಪರ್ಯಾಯ ವಿಭಿನ್ನ ಅನ್ನುವಂಥದ್ದು ಯಾವ ಥರ ವಿಭಿನ್ನ ಇರೋದಿದೆ ಮತ್ತು ಜನರಿಗೆ ಏನು ಹೇಳ್ತೀರಿ? ಈ ಬಾರಿಯ ಪರ್ಯಾಯದ ಒಂದು ವಿಭಿನ್ನತೆ ಮುಖ್ಯವಾಗಿ ಈ ಭಗವದ್ಗೀತೆಯ ಕಾರ್ಯಕ್ರಮಗಳಿಂದ. ಸಾಮಾನ್ಯವಾಗಿ ಪರ್ಯಾಯದ ಈ ಸಂದರ್ಭದಲ್ಲಿ ಭಗವದ್ಗೀತೆಯನ್ನು ಇಷ್ಟು ಎತ್ತಿ ಹಿಡಿತಕ್ಕಂತಹ ಒಂದು ಕಾರ್ಯಕ್ರಮಗಳು ಇಷ್ಟ ತನಕ ಬರಲಿಲ್ಲ. ನಾವು ಕೃಷ್ಣನ ಒಂದು ಸಂದೇಶವೂ ಕೂಡ ಜಗತ್ತಿಗೆ ಸಿಗಬೇಕು ಎಂಬುದು, ಗೀತಾಚಾರ್ಯನ ಸಂದೇಶ ಸಿಗಬೇಕು ಅಂತೇಳಿ ಉದ್ದೇಶದಲ್ಲಿ ಭಗವದ್ಗೀತೆಗೆ ವಿಶೇಷ ಪ್ರಾಶಸ್ತ್ಯವನ್ನು ಕೊಡೋದು ಮತ್ತು ಕ್ಷೇತ್ರದ ಅಭಿವೃದ್ಧಿಯನ್ನು ಎಷ್ಟು ಸಾಧ್ಯವೋ ಅಷ್ಟು ಮಾಡೋದು. ಇದಕ್ಕೆ ಸ್ವಾಗತ ಗೋಪುರಗಳ ನಿರ್ಮಾಣ, ವಸತಿ ಸಮುಚ್ಚಯದ ನಿರ್ಮಾಣ, ಇಲ್ಲಿ ವಿಶಿಷ್ಟವಾದಂಥ ರಥಗಳು, ಅದೇ ರೀತಿ ಉತ್ಸವಗಳು, ಜನಗಳಿಗೆ ಉಳ್ಕೊಳ್ಬೇಕಾದ ಎಲ್ಲ ವ್ಯವಸ್ಥೆಗಳು, ಇದನ್ನೆಲ್ಲ ಅಭಿವೃದ್ಧಿಪಡಿಸಿದರೆ ಕ್ಷೇತ್ರ ಅಭಿವೃದ್ಧಿಯು ಕೂಡ ವಿಶೇಷವಾಗಿ ನಡೆಯುತ್ತದೆ. ವಿಶ್ವ ಸಂಚಾರ ಮಾಡ್ತಾ ಇದ್ರಿ ಇಷ್ಟವರೆಗೆ. ಈಗ 2 ವರ್ಷ ಉಡುಪಿಯಲ್ಲಿರುವಂಥದ್ದು. UK USA ಇಂದ ಬಹಳಷ್ಟು ಅಲ್ಲಿಂದ ಭಕ್ತರಿದ್ದಾರೆ. ಸೊ ಅವರು ಬರ್ತಾರಾ ಮತ್ತು ಯಾರು ಮುಖ್ಯವಾಗಿ ಯಾರು ಬರ್ತಾರ ಅಂತ ಈ ಬಾರಿ? ನಮ್ಮ ಭಕ್ತರೆಲ್ಲರೂ ಕೂಡ ಈ 2 ವರ್ಷದ ಅವಧಿಯಲ್ಲಿ ಬಂದೇ ಬರ್ತಾರೆ. ನಾವು ಕೂಡ ಅವರಿಗೆ ಸೂಚನೆ ಕೊಟ್ಟಿದ್ದೇವೆ. ಪರ್ಯಾಯದ ದಿವಸ ಬಂದರೆ ಹೆಚ್ಚಿನ ವ್ಯವಸ್ಥೆಯನ್ನೆಲ್ಲ ಮಾಡಲಿಕ್ಕೆ ಅಷ್ಟು ಸಾಧ್ಯವಾಗಲಿಕ್ಕಿಲ್ಲ. 2 ವರ್ಷದ ಸಮಯದಲ್ಲೇ ನಿಮಗೆ ಅನುಕೂಲವಾಗುವ ಸಂದರ್ಭದಲ್ಲಿ ನೀವು ಬಂದು ಉಡುಪಿಯಲ್ಲಿದ್ದು ಕೃಷ್ಣನ ದರ್ಶನ ಪ್ರಸಾದವನ್ನು ತಗೊಂಡು ಹೋಗಬೇಕು ಅಂತ. ಹಾಗಾಗಿ ಪರ್ಯಾಯ ಕೂತ್ಕೊಳ್ಳುವ ದಿವಸ ನಾವು ಹೆಚ್ಚು ಜನರನ್ನು ನಿರೀಕ್ಷೆ ಮಾಡ್ತಾ ಇಲ್ಲ. ಆದರೂ ಕೆಲವು ಭಕ್ತರು ಬರ್ತಾರೆ. ಅಂತೂ 2 ವರ್ಷದಲ್ಲಿ ಇಡೀ ಜಗತ್ತಿನಿಂದ ನಮ್ಮ ಭಕ್ತರ, ನಮ್ಮ ಅಭಿಮಾನಿಗಳ ಒಂದು ವಿಶೇಷ ಒಂದು ಸ್ತೋಮವೇ ಬರ್ತಾ ಇದೆ. USA UK ಕೆನಡಾದಲ್ಲಿ ಮುಂದಿನ 2 ವರ್ಷಗಳ ಕಾಲ ಅಲ್ಲಿ ಯಾವ ಥರ ವ್ಯವಸ್ಥೆ, ಅಂದರೆ ತಾವು ಇಲ್ಲಿ ಇಡ್ತೀರಿ, ಸೊ ಅಲ್ಲಿ ಯಾವ ಥರ ವ್ಯವಸ್ಥೆ ಅಂತೇಳಿ? ನಮ್ಮದು ಒಂದು ನೆಟ್ವರ್ಕ್ ಇದೆ. ಆ ನೆಟ್ವರ್ಕ್ನಲ್ಲಿ ನಮ್ಮ ಎಲ್ಲ ಶಾಖೆಗಳನ್ನು ನಾವು ನಡೆಸ್ತಾ ಇದ್ದೇವೆ. ಹಾಗಾಗಿ ಅದು ಸಹಜವಾಗಿ ನಡೀತಾ ಇದೆ. ಅಭಿವೃದ್ಧಿ ಕಾರ್ಯಗಳು ನಾವು ಪರ್ಯಾಯ ಮುಗಿದ ಮೇಲೆ ಅದರ ಬಗ್ಗೆ ನಾವು ಗಮನ ಕೊಡ್ತೇವೆ. ಈ ಬಾರಿ 2 ಶುಭ ಸುದ್ದಿ. ಒಂದು, ಈಗ ತಾವು ಪರ್ಯಾಯಕ್ಕೆ ಪೀಠ ಇರ್ತಿದ್ರಿ, ಒಂದು ಕಡೆ ನ್ಯಾಯಾಲಯದಿಂದ ಕೂಡ ರಿಲೀಫ್ ಸಿಕ್ಕಿದೆ, ಇನ್ನೊಂದು ಕಡೆ ರಾಮ ಮಂದಿರ ಕೂಡ ಉದ್ಘಾಟನೆ ಆಗ್ತಾ ಇದೆ. ಸೊ ಎಲ್ಲ ಕ್ಷಣದಲ್ಲಿ ತಮ್ಮ ಮಾತು. ರಾಮ ಮಂದಿರದ ಒಂದು ಪ್ರಾಣ ಪ್ರತಿಷ್ಠೆ, ರಾಮದೇವರ ಪ್ರಾಣ ಪ್ರತಿಷ್ಠೆ ನಮ್ಮ ಪರ್ಯಾಯದ ಒಂದು ದೊಡ್ಡ ಹೆಗ್ಗಳಿಕೆ ಅಂಥೇಳಿ ನಾವು ಭಾವಿಸ್ತಾ ಇದ್ದೇವೆ. ಶ್ರೀಕೃಷ್ಣನ ಕ್ಷೇತ್ರದಿಂದ ಅಯೋಧ್ಯೆಯ ಶ್ರೀರಾಮ ಕ್ಷೇತ್ರ ಅದು ಬೆಳಗ್ತಾ ಇರೋದು, ಅದು ಕೃಷ್ಣನ ಕ್ಷೇತ್ರದಲ್ಲಿ ಇರತಕ್ಕಂಥ ನಮಗೆಲ್ಲರಿಗೂ ತುಂಬ ಸಂತೋಷದ ವಿಷಯವಾಗಿದೆ. ಇಂತಹ ಅನೇಕ ಒಂದು ಮಹತ್ವದ ಘಟನೆಗಳು ನಮ್ಮ ಪರ್ಯಾಯದ ಅವಧಿಯಲ್ಲಿ ನಡೆಯಲಿ ಅಂತೇಳಿ ನಾವು ಹಾರೈಸ್ತೇವೆ. ಆ ಸಮಯದಲ್ಲಿ ತಾವು ಪರ್ಯಾಯ ಪೀಠ ಇಡ್ತಾ ಇದ್ದೀರಿ. ಹೌದು. ಹಾಗಾಗಿ ಇನ್ನು ಮೇಲೆ ಎಲ್ರಿಗೂ ನೆನಪಿಸಿಕೊಳ್ಳುವವರಿಗೆ ರಾಮ ಮಂದಿರ ಯಾವಾಗ ನಿರ್ಮಾಣ ಆಯಿತು ಹೇಳಿದರೆ ಪುತ್ತಿಗೆ ಸ್ವಾಮಿಗಳ ಪರ್ಯಾಯದ ಸಮಯದಲ್ಲೇ ಆಯಿತು ಅಂಥೇಳಿ ನೆನಪಿಸಿಕೊಳ್ಳುವವರಿಗೆ ಬಹಳ ಒಂದು ಸ್ಮರಣೀಯವಾದಂತಹ ಒಂದು ವಿಚಾರವಾಗ್ತಾ ಇದೆ. ಪೌರ ಸಮ್ಮಾನ ಕಾರ್ಯಕ್ರಮದಲ್ಲಿ ಹೇಳ್ತಿದ್ರಿ, ನ್ಯಾಯಾಧೀಶರು ಕೃಷ್ಣ. ಸೊ ಈ ಸಂದರ್ಭದಲ್ಲಿ ಕೃಷ್ಣ ಒಂದು ರೀತಿಯ ಅವಕಾಶ ಮಾಡಿ ಕೊಟ್ಟಿದ್ದಾನೆ ಅಂಥದ್ದು. ಸೊ ಏನು ಹೇಳ್ತೀರಿ ಸ್ವಾಮೀಜಿ, ಈ ನ್ಯಾಯಾಲಯದ ರಿಲೀಫ್ ಸಿಕ್ಕಿರುವಂಥದ್ದು ಪರ್ಯಾಯ ಇನ್ನು ಕ್ಷಣ? ಅದೇ ನಾವು ಕೃಷ್ಣನೇ ಇಂಥ ಒಂದು ಅನುಗ್ರಹವನ್ನು ಮಾಡಿದ ಅಂತ. ಅದಕ್ಕೆ ನಾವು ನಿನ್ನೆಯೂ ಕೂಡ ಹೇಳಿದ್ದೆವು, ಇದು ಕೃಷ್ಣನ ಅನುಗ್ರಹ ಅಲ್ಲದೆ ಬೇರೇನೂ ಅಲ್ಲ. ಯಾಕಂದರೆ ಜಡ್ಜ್ ಹೆಸರು ಕೂಡ ಕೃಷ್ಣನ ಹೆಸರೇ ಇತ್ತು. ಹಾಗಾಗಿ ಕೃಷ್ಣನೇ ಅವರಿಗೆ ಪ್ರೇರಣೆ ಮಾಡಿ ಇಂಥ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಾನೆ ಅಂತ ನಾವು ಭಾವಿಸ್ತಾ ಇದ್ದೇವೆ. ಅಷ್ಟಮಟ್ಟದ ಎಲ್ಲ ಯತಿಗಳು ಭಾಗವಹಿಸ್ತಾರೆ ಪರ್ಯಾಯ ಸಮಯದಲ್ಲಿ, ಅಥವಾ ಈಗ ಪಿಜೋರ್ ಸ್ವಾಮಿಗಳು ಈಗ ರಾಮ ಮಂದಿರದ ಸಮಯದಲ್ಲಿ ಇರ್ತಾರೆ, ಉಳಿದ ಸ್ವಾಮಿಗಳು ಯಾರೆಲ್ಲ ಬರ್ತಾರೆ ಅಂತ? ನಾವು ಎಲ್ಲ ಸ್ವಾಮಿಗಳನ್ನು ಆಹ್ವಾನಿಸಿದ್ದೇವೆ. ಅವರವರ ಅನುಕೂಲತೆಯನ್ನು ನೋಡಿ ಅವರು ಬರಬಹುದು ಅಂತ ನಿರೀಕ್ಷೆಯಲ್ಲಿದ್ದೇವೆ. ನಮ್ಮ ಶಿಷ್ಯರು ಅವರನ್ನು ನಾವು ಆಯ್ಕೆ ಮಾಡುವಾಗ ಬಹಳ ಯೋಚನೆಯನ್ನು ಮಾಡಿ ಅವರಿಗೆ ಈ ಸನ್ಯಾಸದಲ್ಲಿ, ಅದೇ ರೀತಿ ಧರ್ಮ ಪ್ರಚಾರದಲ್ಲಿ ವಿಶೇಷ ಆಸಕ್ತಿ ಇದ್ದದ್ದನ್ನು ಗಮನಿಸಿ ನಾವು ಆಯ್ಕೆ ಮಾಡಿದ್ದೇವೆ.
ಅದರಲ್ಲಿ ಅವರು ವಿಶೇಷ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಈಗ ಅವರು ತಯಾರಾಗ್ತಾ ಇದ್ದಾರೆ. ಮುಂದೆ ನಮ್ಮ ಮಠದ ಅದೇ ರೀತಿ ಧಾರ್ಮಿಕ ಸಮಾಜದ ಎಲ್ಲ ಒಂದು ನೇತೃತ್ವವನ್ನು ಅವರು ವಹಿಸಿಕೊಳ್ಳೋಕ್ಕೆ ಸಮರ್ಥರಾಗ್ತಾರೆ ಅಂತೇಳಿ ನಮ್ಮ ನಿರೀಕ್ಷೆ ಇದೆ. ಇವಿಷ್ಟು ಪುತ್ತಿಗೆ ಶ್ರೀಗಳ ಮಾತು. ಪರೀಕ್ಷಿತ್ ಶೇಟ್, ನ್ಯೂಸ್ ಫಸ್ಟ್, ಉಡುಪಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.